ಹ್ಯಾಟಿ ಹತ್ರ ಮತ್ತು ಶುಗರ್ ಫ್ಯಾಕ್ಟ್ರಿ ಬರ್ತೈತಂತ. ಮತ್ತು ಮುಂದೆ ಹಂಗ ಅಲ್ಲಿಂದ ಚಿಕ್ಸಿಂದೋಗಿ ಡಂಬ್ರಳ್ಳಿ ನಾವು ಡಂಬ್ರ ಆಟ ಆಡ್ಕೊಂತ ಹೋಗೋದು ಅಷ್ಟೇ. ಮತ್ತು ಹಂಗ ಹೋಗ್ತಾರ ಅವರು. ಮತ್ತು ಈ ಕಡೆ ಭಾಗಕ್ಕೆ ಅರಸನಕೇರಿ ಈ ಕಡೆ ಎಲ್ಲ ಮತ್ತು ಅಣುವಿದ್ಯುತ್ ಸ್ಥಾನ. ನಾನು ನಿಮಗೆ ಕೇಳೋದು ಸುಮ್ಮನೆ ಸಾಮಾನ್ಯವಾಗಿ ವಿಮರ್ಶಿದೆ, ಯಾರು ಟೀಕೆ ಅಂತಲ್ಲ. ಮತ್ತು ಈ ಕಡೆ ಮೆತ್ತಗಲ್ಲ ಅರಸನಕೇರಿ ಭಾಗನ ಹೋತು, ಈ ಕಡೆ ಗಿಣಿಗೇರಿ ಹಿಡ್ಕೊಂಡು ಈ ಹೊಳಿ ದಾಟದ ಮೇಲೆ ಅಲ್ಲಿ ಎಲ್ಲ ಹುಲಿಗೆಗೂ ಫ್ಯಾಕ್ಟ್ರಿ ಅದಾವ, ಅಲ್ಲಿಂದ ಹಿಡ್ಕೊಂಡು ಇಡೀ ಮಣ್ಣಲ್ಲ ಚಿನ್ನ ಬೆಳೆಯುವಂಥ ಭೂಮಿ ಅದು ಹಿಡ್ಕೊಂಡು ಆ ಬೆಲ್ಟ್ ಹೋತು. ಮತ್ತು ಈಗ ಮುದ್ದಬಳ್ಳಿ ಗೊಂಡಬಾಳ ಚುಕ್ಕನಕಲ್ ಆ ಕಡೆ ಬೆಲ್ಟ್ ಹೋತು. ಈಗ MSPL ಬಂದು ಕೊಪ್ಪಳಕ್ಕೆ ಬಂದ್ರೆ ಕೊಪ್ಪಳ ಫ್ಯಾಕ್ಟ್ರಿ ಆಯ್ತು. ಮತ್ತು ನೀವು ಹೋಗೋರು ಎಲ್ಲಿಗಂತ ನಾ ಕೇಳೋದು. ಅಷ್ಟು ಸುತ್ತ ಫ್ಯಾಕ್ಟ್ರಿ ಆದ್ರೆ ಜನರ ನೆನಕ್ಕೆ ಕಳಿಸ್ತೀರಿ, ಅದಕ್ಕೆ ಉತ್ತರ ಕೊಟ್ಟು ಫ್ಯಾಕ್ಟ್ರಿ ಕಟ್ಟಬೇಕಲ್ಲ. ಎಲ್ಲರೂ ಜನ ಹೋಗುವುದು ಎಲ್ಲಿಗೆ? ನಾವು ಈಗ ಮನುಷ್ಯ ತಾಯಿ ಇರ್ತಾಳ, ತಾಯಿ ಮಗ ಚಂದ ಕಾಣ್ಬೇಕಂತ ತಿಳ್ಕೊಂಡು ಮುಖಕ್ಕೆ ಒಂದು ಕಡೆ ಕಾಡಿಗೆ ಹಚ್ತಾಳಕಿ, ಹೌದಲ್ಲ? ಮುಖಕ್ಕೆ ಒಂದು ಕಾಡಿಗೆ ಹಚ್ಚಿದ್ರೆ ಮುಖ ಚಂದ ಕಾಣ್ತೈತಿ, ಮುಖ ತುಂಬಾ ಕಾಡಿಗೆ ಹಚ್ಚಿದ್ರೆ ಮುಖ ಚಂದ ಕಾಣ್ತೈತಿ. ನೀವು ನಮ್ಮ ಮುಖ ತುಂಬಾ ಬಡಿಯಕತ್ತೀರಿ ಅಷ್ಟ್ರು ಸೇರಿ. ಇಡೀ ನಾನು ಹೇಳುದು ಸುಳ್ಳು ತಿಳ್ಕೊಬೇಡ್ರಿ. ಅಕಸ್ಮಾತ್ ಮುಂದೆ ಬರುವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬಂದ್ರೆ ಕೊಪ್ಪಳ ನರಕಕ್ಕಿಂತ ಕನಿಷ್ಠ ಆಗುತ್ತೆ. ಇದಕ್ಕಿಂತ ನಾನು ಏನೂ ಹೆಚ್ಚಿಗೆ ಹೇಳ್ಯಾರಲ್ಲ. ನಾ ಮೊನ್ನೆನೇ ಹೇಳಿದ್ಮೇಲೆ ನಿಮಗ ಏನು ಇನ್ನು ಮ್ಯಾಲ ಬರೀ ಫ್ಯಾಕ್ಟ್ರಿಗಳು ಈ ಕಡೆ ಬಂದರ ತೊಟ್ಟಲಕ್ಕೆ ಹೋಗೋರು ಕಡಿಮೆ, ಹೆಣಕ್ಕೆ ಹೋಗೋರು ಜಾಸ್ತಿ ಆಗ್ತಾರೆ. ಇಷ್ಟೇ ನಾ ಹೇಳೋದು, ಇದಕ್ಕಿಂತ ಜಾಸ್ತಿ ಹೇಳೋದು. ನಿಮಗೆ ಎಷ್ಟರ ಮಟ್ಟಿಗೆ ಪರಿಸರದ ಬಗ್ಗೆ ಐತೆ ಇಲ್ಲ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಒಳ ಹೃದಯದಾಗ ತುಂಬಾ ಪ್ರೀತಿ. ಈಗ ಒಬ್ಬ ಮನುಷ್ಯ ಆರೋಗ್ಯ ಇರ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಇರ್ತೈತಿ. ಪ್ರೋಟೀನ್ ಎಷ್ಟಿರ್ಬೇಕು, ವಿಟಮಿನ್ಸ್ ಎಷ್ಟಿರ್ಬೇಕು, ಈಗ ನೀವು ಉಣ್ತೀರಿ ರೊಟ್ಟಿ ಎಷ್ಟಿರ್ಬೇಕು, ಸಿಹಿ ಎಷ್ಟಿರ್ಬೇಕು, ಅನ್ನ ಅಷ್ಟಿದ್ರೂ ಚಲೋ. ಫ್ಯಾಕ್ಟ್ರಿ ಇರಬೇಕು, ಒಕ್ಕಲ್ತನ ಇರಬೇಕು, ಉದ್ಯೋಗ ಇರಬೇಕು, ವ್ಯವಹಾರ ಇರ್ಬೇಕು, ಎಲ್ಲವೂ ಇರಬೇಕು. ಮತ್ತು ಬರೀ ದೇಶ ಅಭಿವೃದ್ಧಿ ನಾಡ ಅಭಿವೃದ್ಧಿ ಆಗ್ತೈತೆ ಅಂತ ಅಷ್ಟು ಡಂಪ್ ಮಾಡಿದ್ರ ನಮ್ಮ ಕೊಪ್ಪಳ ಏನಾಗೈತಂದ್ರೆ ಈಗ ನಿಮಗೆ ಹೇಳಾರೆ ನಾನು, ಕೊಪ್ಪಳ ತಿಪ್ಪೆಗೈತೆ ನೋಡಿ ಅಷ್ಟೇ, ಇದಕ್ಕಿಂತ ಜಾಸ್ತಿ ಏನೂ ಆಗಿಲ್ಲ. ಸುಮ್ಮ ಹೈವೇದಾಗ ಹೋಗೋರಿಗೆ ಅಷ್ಟು ಮಠಕ್ಕೆ ಬರ್ತಾರೆ, ಅದೊಂದಿಷ್ಟು ಗಾರ್ಡನ್ ಐತಂತ ನೋಡಿ ಚಂದ ಐತಂತ. ರೋಡ್ನಿಂದ ಒಳಗೆ ಹೋದ್ರೆ ನಮ್ಮನ್ನೆಲ್ಲರನ್ನು ಉಗುಳಿ ಹೋಗ್ತಾರೆ ಅವ್ರು ಅಷ್ಟೇ ಜನ. ನೀವು ಗಿಣಿಗೇರಿಯಿಂದ ಹಿರೇಬಗನಾಡು ಆ ಕಡೆ ಎಲ್ಲ ಹೋಗ್ರಿ, ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ, ಕಣ್ಣೀರು ಕಪಾಳಕ್ಕೆ ಬರ್ತಾವ. ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹೆಂಗೈತಿ? ಮಕ್ಕಳು ಶಾಲ್ಯಾಗ ಮಧ್ಯಾಹ್ನ ಶಾಲ್ಯಾಗ ಬಿಸಿ ಊಟ ಅನ್ನ ಉಂಡ್ರ ಎಲ್ಲ ಅದ್ರಾಗ ಬೂದೈತಿ, ಹೋಗಿ ವಾಂತಿ ಮಾಡ್ಕೊಂತಾವ. ಅವಕ್ಕೆ ಎಲ್ಲ ಸಣ್ಣ ಮಕ್ಕಳಿಗೆ ಅಸ್ತಮಾ ಬಂದೈತಿ, ಕ್ಯಾನ್ಸರ್ ಬರಕತ್ತೈತಿ. ಹುಟ್ಟುವ ಮಕ್ಕಳು ಯುವಕರು ನಪುಂಸಕರ ಹಾಕಕತ್ತಾರ. ಗರ್ಭಿಣಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಬುದ್ಧಿಮಾಂದ್ಯರಾಗಿ ಮಕ್ಕಳು ಹುಟ್ಟಾಕತ್ತಾರ. ಆಮೇಲೆ ಈಗ ಒಂದು 3-4 ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ನೊಳಗೆ TB ಒಳಗೆ ಫಸ್ಟ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಇದಕ್ಕೆಲ್ಲ ಹೊಣೆ ಯಾರು? ಯಾರಾದ್ರೂ ಕೇಳ್ಬೇಕಲ್ಲ. ಅವರು ಫ್ಯಾಕ್ಟ್ರಿಯವ್ರ ನಮ್ಮ ಆಯುಷ್ಯ ಕಡಿಮೆ ಆಗಕತ್ತೈತಿ, ಫ್ಯಾಕ್ಟ್ರಿಯವ್ರ ಆಯುಷ್ಯ ಹೆಚ್ಚಾಗಕತ್ತೈತಿ. ಹಂಗ ಮಗ್ಲಿಷ್ಟು ತಗೊಂಡು ಅವ್ರ ಆಯುಷ್ಯ ಚಲೋ ಆಗಕತ್ತೈತಿ. ಮತ್ತೆ ಬದುಕದ ಹೆಂಗಿಲ್ಲ? ಎಲ್ಲರೂ ಊರು 1 ಕಿಲೋಮೀಟರ್ದಾಗ ಒಂದೊಂದು ಫ್ಯಾಕ್ಟ್ರಿ ತಂದು ಹಾಕಿದ್ರ ನಿಲ್ಲವ್ರು ಯಾರಿಲ್ಲ. ಗಾಳಿ ಎಷ್ಟು ಕೇಳಾಕತ್ತೈತಿ. ಈಗ ನೀವೊಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ, ಕೊಪ್ಪಳದ್ದು ಜಿಂದಾಲ್ ತೆಗೆದ್ರ ಈಗ ಜಿಂದಾಲ್ದಾಗ 119 ಇರ್ತೈತಿ. 119 ಅಂದ್ರೆ ಅದು ಯೆಲ್ಲೋ ಝೋನ್, ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಝೋನ್, ವಿಷ ಬರೇ. ಈಗ ಜಿಂದಾಲ್ದಾಗ ಎಷ್ಟು ಏರ್ ಕೆಟ್ಟೈತಲ್ಲ, ಇವು ಯಾವ ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏರ್ ಕೆಟ್ಟೈತಿ. 105 ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೈತಿ. ಈಗ ಉಳಿದ ಫ್ಯಾಕ್ಟ್ರಿ ಬಂದ್ರೆ ನಾವೇನು ಕುಡಿಬೇಕು? ಗಾಳಿ ಕುಡಿಬೇಕು, ವಿಷ ಕುಡಿಬೇಕು ಅಷ್ಟೇ. ಇದನ್ನ ನೋಡೋರು ಯಾರು? ನೀರು ತಗೊಳ್ರಿ. ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರಂದ್ರ, ಒಬ್ಬ ಮನುಷ್ಯ ಸಿಗರೇಟ್ ಸೇರ್ಲಾರ್ದವ್ರು ದಿವಸ 2 ಸಿಗರೇಟ್ ಸೇರಿದಷ್ಟು ಕೆಟ್ಟ ಗಾಳಿ ಅಂತಾರೆ. ಮತ್ ಸೇದವ್ರಿಗೆ ನೀವು ಒಂದೊಂದು ಪ್ಯಾಕೆಟ್ +2 ಹಿಡ್ಕೊರಿ. ನೀವು ಪರಿಸ್ಥಿತಿ ಹೆಂಗಂತ ಹಿಂಗ. ಆಮೇಲೆ ನೀರ್ ತಗೊಳ್ರಿ. ನೀರ್ ನಮ್ಮ ಭಾಗಕ್ಕೆ ಒಂದು 10 ನದಿ ಹರಿತಾವ. ನಿಮಗೆ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ
ಈ ಎಲ್ಲಾ ಜಿಲ್ಲೆಗಳಿಗಿರುವ ಒಂದೇ ಒಂದು ತಾಯಿ ಅಂದ್ರೆ ತುಂಗಭದ್ರ. ನಮಗ್ ಕುಡಿಯೋ ನೀರು ಹೆಂಗಿರ್ತಾವ, ಎಲ್ಲ ದಿವಸ ಪೇಪರ್ನಾಗ ಓದ್ತಿರಲ್ಲ ಹಸಿರು ಬಂದೈತಿ ಅಂತ. ಇವೆಲ್ಲರೂ ಅಷ್ಟು ಬಿಟ್ಟಿದ್ದು ಮತ್ತೆ ಬ್ಯಾಸಿಗೆ ಓಸು ಹೋಗಿ ಹೊಳಿಗೆ ಸೇರ್ತಂದ್ರ ಏನು ಕುಡಿಬೇಕು ನಾವೆಲ್ಲ? ಮತ್ತೆ ಇದನ್ನ ಯಾರು ಕೇಳೋರು ಇದನ್ನ? ಮತ್ತ ಇಷ್ಟು ಕೃಷಿ ಭೂಮಿ ಅದಾವ, ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದು 200 ಎಕರೆ ತಗೋತಾರ ಅಂತೇಳಿ ಪ್ರಶ್ನೆ, 200 ಎಕರೆ ತಗೊಂತಾರ. ಅದು ಬಿಡುವ ಹೊಗೆ ಸುತ್ತಮುತ್ತ 10 ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡ್ತೈತೆ. ಆ 200 ಎಕರೆ ಸಮಸ್ಯೆ ಇಲ್ಲಿ, ಉಳಿದು ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಐತೆ. ಇದು ಎಷ್ಟೋ ಫ್ಯಾಕ್ಟ್ರಿ ಬರಲಿ, ಎಷ್ಟೇ ಇಂಡಿಯಾ ಡಿಜಿಟಲ್ ಆಗಲಿ, ಗೂಗಲ್ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಭೂಮಿ ತಾಯಿನೇ ಬೇಕು ಅನ್ನೋದನ್ನ ಏನು ಉಣ್ಣುವ ರೊಟ್ಟಿ ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಳಕ್ಕಾಗತ್ತ ನಮಗ? ಆಗಲ್ಲ. ಅದಕ್ಕೆ ಇಷ್ಟು ಮನೆಯಾಗ ವಯಸ್ಸಾಮಾನ್ಯ ನಾನು ಬಗನಾಳಿಗೆ ಹೋಗಿದ್ದೆ, ಅವು ಹೆಣ್ಮಕ್ಳು ಮುದುಕಿಯರು ಕೈ ಹಿಡಿದಿಡಿದೆಯಪ್ಪ, ಇದನ್ನ ಏನ್ ಮಾಡ್ಬೇಕಪ್ಪ ನಾವು? ಇಲ್ಲಿ ಎಲ್ಲ ಹೊಲ ಐತಿ, ಮನಿ ಐತಿ, ಇಲ್ಲಿ ಇರಾಕೂ ಸಾಧ್ಯ ಇಲ್ಲ, ಮತ್ತೆ ಇದನ್ನ ಜಾಗ ಬಿಟ್ಟು ನಮಗ್ ಹೋಗಕ್ಕೂ ಆಗೋದಿಲ್ಲ. ಈ ಪರಿಸ್ಥಿತಿ ಒಳಗೆ ಹೆಂಗ್ ಬದುಕಬೇಕು ಮನುಷ್ಯ? ಎರಡನೇ ವಿಚಾರ ಏನು ಅಂದ್ರೆ, ಬಹಳ ಮಂದಿಗೆ ಭಾರಿ ಕುತೂಹಲ ಇದೆ. ಏನು ಅಂದ್ರೆ, ಅಜ್ಜರ ಜಾತ್ರೆಯಾಗ ನನಗೆ ಮಠದ ಆವರಣ ಬಿಟ್ಟು ಎಲ್ಲಿ ಹೊರಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂದ್ರು, ಫ್ಯಾಕ್ಟ್ರಿ ಹೋರಾಟಕ್ಕೆ ಹೆಂಗ್ ಬರ್ತೀವಿ ಅಂದ್ರು ಕೇಳ್ಬೇಕಂದ್ರು. ನೀವು ಈ ಕಾರ್ಯಕ್ರಮಕ್ಕೆ ಬಂದವರು ಕಡಿಮೆ, ಇದನ್ನ ಕೇಳಕ್ ಬಂದವರು ಬಹಳ ಮಂದಿ ಇರಲಿಲ್ಲ. ಜಾತ್ರೆಯಾಗ ಇನ್ನೂ 3 ತಿಂಗಳಾಗಿಲ್ಲ ಹೇಳಿ ನನಗೆ ಒಟ್ಟ ಮಠದ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಿ